ವರ್ಷದ ಮೊದಲನೇ ತೊಗರಿಕಾಯಿ ಸಾಂಬಾರಿದು ನಾನು ಮಾಡ್ತಾಯಿರೋದು. ನಮ್ಮ ಮನೇಲಿ ತುಂಬಾ ಇಷ್ಟ ಎಲ್ಲರಿಗೂ. ಇದು ರಾಗಿ ಮುದ್ದೆ ಜೊತೆ ಮತ್ತು ಹಾಗೆ ಚಳಿಗೂ ಕೂಡ ಸಾಯಂಕಾಲ ಹೊತ್ತು ಸೂಪ್ ಥರ ಕುಡಿಲಿಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು ತೊಗರಿಕಾಯಿನ ಸುಲಿಸಿ ಇಟ್ಕೊಂಡಿದ್ದೀನಿ. ಇಷ್ಟು ಏನು ಸಾಂಬಾರಿಗೆ ನಾನು ಯೂಸ್ ಮಾಡಲ್ಲ. ಒಂದು ಸ್ವಲ್ಪ 1/4 kgಗಿಂತ ಜಾಸ್ತಿ ಯೂಸ್ ಮಾಡ್ಕೋತೀನಿ ಅಷ್ಟೇ. ತುಂಬಾ ಚೆನ್ನಾಗಿತ್ತು, ಅಂಥ ಏನು ಉಳುಕು ಆ ಥರ ಏನಿರಲಿಲ್ಲ. ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಸಿಕ್ತು ಅಂತೇಳಿ ತೊಗೊಂಡು ಬಂದಿದ್ದೆ. ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಸ್ವಲ್ಪ ಒಗ್ಗರಣೆ ಹಾಕ್ಕೋತೀನಿ. ಅದಕ್ಕೆ ನಾನು ಒಂದು ಈರುಳ್ಳಿ ಮತ್ತು ಅರ್ಧ ಟೊಮೊಟೊ ತೊಗೋತಾ ಇದ್ದೀನಿ. ನೀವೆಲ್ಲ ಯಾವ ಥರ ಮಾಡ್ತೀರಾ ಅವರೆಕಾಯಿ ಸಾಂಬಾರು ಮತ್ತು ತೊಗರಿಕಾಯಿ ಸಾಂಬಾರೆಲ್ಲ ಹೇಗೆ ಮಾಡ್ತೀರಾ ಅಂತ ನನಗೆ ಕೂಡ ತಿಳಿಸಿ, ನಾನು ಕೂಡ ತಿಳ್ಕೊತೀನಿ. ಬಟ್ ನಾನು ಸಾಂಬಾರು ಮಾಡೋದು ಹೇಗೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಈ ಥರ ಈರುಳ್ಳಿ ಮತ್ತು ಟೊಮೊಟೊನ ಹೆಚ್ಚಿಟ್ಕೊಂಡು ನಾನು ಒಂದು ಕುಕ್ಕರ್ಗೆ ಹಾಕ್ಬಿಡ್ತೀನಿ. ಒಂದು ಸಾರಿ ಒಂದು ವಿಷಿಲು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ವಿಷಿಲ್ ತೊಗೊಂಡು ಆಮೇಲೆ ನೆಕ್ಸ್ಟ್ ಎಲ್ಲ ಪ್ರೊಸೀಜರು ಮಾಡ್ಕೋತೀನಿ. ನಾನಿವಾಗ ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಅದಕ್ಕೆ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚಿಟಪಟ ಅಂದಿದ ಮೇಲೆ ಈರುಳ್ಳಿ ಮತ್ತು ಟೊಮೊಟೊನೂ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತೀನಿ. ಚೆನ್ನಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ಮ್ಯಾಶ್ ಆದಮೇಲೆ ಏನು ತೊಗರಿಕಾಯಿ ಇದ್ದಾವಲ್ಲ ಅದನ್ನು ನಾನು ನೀರಲ್ಲಿ ತೊಳೆದಿಟ್ಕೊಂಡು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹುರ್ಕೋತೀನಿ. ನಿಮ್ಗೆ ಆ ಥರ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಾಯಿ ಲೈಟ್ ಕಲರ್ ಇರುತ್ತಲ್ವ ಹಸಿದಿದ್ದಾಗ, ಅದು ಹುರಿದ್ಮೇಲೆ ಸ್ವಲ್ಪ ಡಾರ್ಕಾಗಿ ಗ್ರೀನ್ ಕಲರ್ ಆಗುತ್ತೆ. ಆವಾಗ ಅದು ಚೆನ್ನಾಗಿ ಎಣ್ಣೆನಲ್ಲಿ ಹುರಿದಿದೆ ಅಂತ ಹೇಳಿ. ಆ ಥರ ಹುರಿದಾದ್ಮೇಲೆ ಸ್ವಲ್ಪ ಅದೇನು ಕಾಳಿರುತ್ತಲ್ಲ, ಕಾಳು ಮುಳುಗೋವಷ್ಟು ಮಾತ್ರ ನೀರು ಹಾಕ್ಕೊಂಡು ನಾನು ಹೈ ಫ್ಲೇಮಲ್ಲೇ ಒಂದು ವಿಷಿಲ್ ತೊಗೋತೀನಿ. ಒಂದು ವಿಷಿಲ್ ಆಗೋ ಅಷ್ಟೊತ್ತಿಗೆ ನಾನಿಲ್ಲಿ ಮಸಾಲೆಗೆ ಅಂತ ಒಂದು 5 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಮೆಣಸಿನ್ಕಾಯಿ ಖಾರದ ಅನುಗುಣವಾಗಿ ಮತ್ತು ನೀವು ಯಾವ ಥರ ಖಾರ ತಿಂತೀರಾ ಅನ್ನೋದ್ರ ಮೇಲೆ ಎಷ್ಟು ನೀವು ಏನು ಮೆಣಸಿನ್ಕಾಯಿ ತೊಗೋಬೇಕು ಅಂತ ಡಿಪೆಂಡ್ ಮಾಡ್ಕೊಳ್ಳಿ. ನಾನು 5 ಮೆಣಸಿನ್ಕಾಯಿ ಮತ್ತು ಒಣ ಕೊಬ್ಬರಿ ಮತ್ತು 2 ಲವಂಗ, ಒಂದು 4-5 ಏಲಕ್ಕಿ ಕಾಳುಗಳ್ನ ತೊಗೊಂಡು ಹುರ್ಕೊತಾ ಇದ್ದೀನಿ. ಸ್ಟವ್ ಆಫ್ ಆದಮೇಲೆ ಇದೆಲ್ಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ನಾನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ತೊಗೊಂಡು ಇದ್ರ ಜೊತೆಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿ ಕೊಬ್ಬರಿನೂ ಕೂಡ ಹಾಕ್ಕೋತಾ ಇದ್ದೀನಿ. ಜೊತೇಲಿ ಸ್ವಲ್ಪ ಕರಿಬೇವು ಮತ್ತು ಹಸಿ ಶುಂಠಿನೂ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು. ನಾನಿಲ್ಲಿ ಮರ್ತಿದ್ದೆ ಹುರ್ಗಡ್ಲೆ ಹಾಕ್ಕೊಳ್ಳೋದನ್ನ. ನಾನು ಆಮೇಲೆ ಇವಾಗ 1-2 ಟೇಬಲ್ ಸ್ಪೂನ್ ಆಗೋವಷ್ಟು ಹುರ್ಗಡ್ಲೆನ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ರುಬ್ಬಿದಾದ್ಮೇಲೆ ಒಂದು ಪಾತ್ರೆಗೆ ಏನು ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಆ ತೊಗರಿಕಾಯಿನೂ ಇದರಲ್ಲಿ ಹಾಕ್ಬಿಟ್ಟು ಬಿಸಿ ಮಾಡಿಕೊಂಡು, ಆವಾಗಲೇ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಈ ಥರ ನೈಸಾಗಿ ಪೇಸ್ಟ್ ಆಗಿರೋದನ್ನು ಹಾಕ್ಕೊಂಡು ಮತ್ತು ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಉಳಿದಿರೋ ಪೇಸ್ಟ್ನೂ ಕೂಡ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಹುಳಿ ಕೂಡ ಹಿಂಡ್ಕೊಂಡು ಎಷ್ಟು ಬೇಕೋ ಅಷ್ಟು, ನೀವು ಸ್ವಲ್ಪ ಹುಳಿ ಹಿಡಿಯುತ್ತೆ ಕಾಳು ಸಾಂಬಾರು ಮತ್ತು ಪಲ್ಯಗಳೆಲ್ಲದೂ ಸ್ವಲ್ಪ ಹುಳಿ ಹಿಂಡ್ಕೊಂಡು ನಾನು ಉಪ್ಪು, ಬೆಲ್ಲ ಮತ್ತು ಖಾರ ಪುಡಿ, ನಿಮಗಿನ್ನೂ ಅದು ಮೆಣಸಿನ್ಕಾಯ್ದು ಖಾರ ಸಾಕಾಗಿಲ್ಲ ಅಂದರೆ ಈ ಹಂತದಲ್ಲಿ ಕೂಡ ನೀವು ಖಾರ ಪುಡಿನ ಹಾಕ್ಕೊಬೋದು. ನಿಮ್ಮ ಮನೇಲಿ ಯಾವುದು ನೀವು ಸಾಂಬಾರು ಪುಡಿ ಯೂಸ್ ಮಾಡ್ತೀರೋ ಅದನ್ನು 1 ಟೇಬಲ್ ಸ್ಪೂನ್ನ ಹಾಕ್ಕೊಳ್ಳಿ. ನಾನು ನಮ್ಮ ಮನೇಲಿ ಯೂಸ್ ಮಾಡೋದನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಟೈಮಲ್ಲಿ ನೀವು ಟೇಸ್ಟ್ ನೋಡಿಕೊಂಡು ಉಪ್ಪು, ಹುಳಿ, ಖಾರ ನಿಮ್ಮ ಅನುಗುಣವಾಗಿ ನೀವು ಹಾಕ್ಕೊಂಡು ಇದನ್ನು ಅಡ್ಜಸ್ಟ್ ಮಾಡಿಕೊಂಡ್ರೆ ಒಳ್ಳೆ ಘಮ ಘಮ ಆಗಿರೋಂಥ ಸೂಪ್ ಥರ ಇರೋಂಥ ತೊಗರಿಕಾಯಿ ಸಾಂಬಾರು ರೆಡಿ ಆಗುತ್ತೆ. ತುಂಬಾ ಇಷ್ಟ ಆಗುತ್ತೆ ನಿಮಗೂ. ಒಂದು ಸಾರಿ ಮಾಡಿ ನೋಡಿ ನಂಗೆ ಕಮೆಂಟ್ ಮಾಡಿ.